ಗಣೇಶ ವಿಸರ್ಜನೆ ಮಾಡಿರೋದೆಲ್ಲ ಹಾಗೆ ಇದಾವೆ, ಗಣೇಶಗಳು ಕರ್ಗೆ ಇಲ್ಲ. ಕಮೆಂಟ್ ಬಾಕ್ಸ್ ಅಲ್ಲಿ ಐಸ್ ಕ್ರೀಮ್ ಕೊಟ್ಬಿಡಿ ಅನ್ವಿತಾಗೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನಾನು, ಅರ್ವಿನ್, ನಮ್ ನಾದ್ನಿ ಫ್ರೆಂಡ್, ಹಾಗೆ ಅನ್ವಿತಾ ಕೂಡ ರೆಡಿ ಆಗಿದ್ದಾಳೆ. ಸೊ ಶೆಟ್ಕೊಂಡಿದ್ದಾಳೆ ಅವಳು ಸ್ವಲ್ಪ. ಸೊ ಓವರ್ ಆಗಿ ಹೈ ಬ್ರೋ ಎಲ್ಲ ಬರ್ಕೊಂಡ್ಬಿಟ್ಟಿದ್ಲು, ಬೈದೆ. ಹಂಗಾಗಿ ಸ್ವಲ್ಪ ಉಮ್ಮತ ಮಾಡ್ಕೊಂಡಿದ್ದಾಳೆ. ಸ್ವಲ್ಪ ಅದಾದ್ಮೇಲೆ ಸರಿ ಹೋಗ್ತಾಳೆ. ಹಸ್ಬೆಂಡ್ ಜೋಡಿ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ರೆಡಿ ಆಗ್ಬಿಟ್ಟು ಎಲ್ಲಿ ಹೋಗ್ತಿದ್ದಾರೆ ಅಂತ ನೀವೆಲ್ಲ ಅನ್ಕೊಳ್ತಾ ಇರ್ಬೋದು. ಇವಾಗ ಸ್ವಲ್ಪ ಹೊರಗಡೆ ಹೋಗಿ ತಿರ್ಗಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದೀವಿ ಫ್ರೆಂಡ್ಸ್. ಎಲ್ಲಿ ಹೋಗ್ತಾ ಇದೀವಿ ಏನು ಅಂತೇಳಿ ಹಾಗೆ ಹೋಗ್ತಾ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು, ಇದು ನಮ್ಮೆಲ್ಲರ ಔಟ್ಫಿಟ್. ಇದು ಅರ್ವಿನ್ ಔಟ್ಫಿಟ್ ನೋಡಿ, ಹಾಗೆ ನಮ್ಮ ನಾದ್ನಿ ಔಟ್ಫಿಟ್, ಫ್ರೆಂಡ್ ಔಟ್ಫಿಟ್, ಹಾಗೆ ಇದು ನನ್ನ ಔಟ್ಫಿಟ್. ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಅನಿತಾ ಅಷ್ಟು ದೂರ ನಿಂತ್ಕೊಂಡಿದ್ದಾಳೆ. ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಇಲ್ಲೇ ಇದೆ ಆಟೋ, ಬರುತ್ತೆ ಇವಾಗ. ಕಪಿಲೇಶ್ವರ ಸರ್, ಮುಂದೆ ಸರ್ ಸ್ವಲ್ಪ. ಏನರ್ವಿನ್ ಕರ್ಕೊಂಡು ಹೋಗಿದ್ಲ. ಯಾವಾಗ ಕರ್ಕೊಂಡೋಗಿದ್ದ? ಯಾವಾಗ ಕರ್ಕೊಂಡೋಗಿದ್ದ ಪಪ್ಪ? ಅವತ್ತಂದ್ರ ಯಾವತ್ತು? ಡೇಟ್ ಹೇಳಬೇಡ, ಎದಕ್ ಕರ್ಕೊಂಡೋಗಿದ್ದ ಅದನ್ನ ಹೇಳ. ಯಾವ ದೇವಸ್ಥಾನಕ್ಕೆ? ಗಣಪತಿ ನೋಡಾಕ. ಓಕೆ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂಥೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಅಂತ ಅನ್ಕೊಳ್ತಾ ಇರ್ಬೋದು. ಎಸ್ ಫ್ರೆಂಡ್ಸ್, ನಾವಿವಾಗ ಕಪಿಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಳಗಾವಿಯಲ್ಲಿರೋ ಕಪಿಲೇಶ್ವರ ದೇವಸ್ಥಾನ. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಕಪಿಲೇಶ್ವರ ದೇವಸ್ಥಾನದ ದ್ವಾರ ಬಾಗಿಲು ಅಂಥೇಳಿ. ಸೊ ಈ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್. ದೊಡ್ಡದಾಗಿ ಗೇಟ್ ಇದೆ. ಒಂದು ಗೇಟ್ ಬಾಗಿಲೇನಿದೆಯಲ್ಲ, ಒಂದು ಗೇಟ್ ಬಾಗಿಲ ಮೇಲೆ ಓಂ ನಮಃ ಶಿವಾಯ ಅಂತೇಳಿ ಕನ್ನಡದಲ್ಲಿ ಬರೆದಿದ್ದಾರೆ. ಇನ್ನೊಂದು ಗೇಟ್ ಬಾಗಿಲ ಮೇಲೆ ಅದರ ಮೇಲೆ ಕೂಡ ಓಂ ನಮಃ ಶಿವಾಯ ಅಂತೇಳಿ ಹಿಂದಿಯಲ್ಲಿ ಬರೆದಿದ್ದಾರೆ. ಹಾಗೆ ಕಪಿಲೇಶ್ವರ ದೇವಸ್ಥಾನ ಸುತ್ತಮುತ್ತ ನೋಡಿ ಯಾವ ರೀತಿಯಾಗಿ ವ್ಯೂ ಇದೆ ಅಂತೇಳಿ. ನಮ್ಮ ಮನೆಗೂ ಈ ದೇವಸ್ಥಾನಕ್ಕೂ ತುಂಬ ದೂರ ಏನಿಲ್ಲ ಫ್ರೆಂಡ್ಸ್, ನಡ್ಕೊಂಡು ಕೂಡ ಬರ್ಬೋದಾಗಿತ್ತು. ಸೊ ತುಂಬ ಟೈಮ್ ಆಗಿರೋದ್ರಿಂದ ನೋಡಿಕೊಂಡು ಮತ್ತೆ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತೇಳಿ ಸೊ ಆಟೋದಲ್ಲೇ ಬಂದ್ವಿ. ಸುಮಾರು ಸಲ ಈ ದೇವಸ್ಥಾನಕ್ಕೆ ನಡ್ಕೊಂಡೇ ಬಂದಿದ್ದೀವಿ. ಏನಿಲ್ಲ ಅಂದ್ರೆ ಒಂದು 2-3 ಟೈಮ್ಸ್ ಏನೋ ನಡ್ಕೊಂಡು ಬಂದಿದ್ದೀವಿ ನಮ್ಮ ತಂಗಿ ಬಂದಿರೋ ಟೈಮಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ನನಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ನಾನು ಈ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟು ಈ ಕಪಿಲೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಬೆಳಗಾವಿಯಲ್ಲಿ ಶಾಪುರ್ ಕಡೆ ಶಾಸ್ತ್ರಿ ನಗರದಲ್ಲಿ ಈ ಕಪಿಲೇಶ್ವರ ದೇವಸ್ಥಾನ ಇದೆ. ಮೇನ್ ರೋಡ್ಗೆ ಬ್ರಿಡ್ಜ್ ಕೆಳಗಡೆ ಇದೆ ಫ್ರೆಂಡ್ಸ್. ಓಕೆ, ಇವಾಗ ನೋಡ್ತಾ ಇರ್ಬೋದು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಫಸ್ಟು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಈ ರೀತಿಯಾಗಿ ಒಂದು ಶಿವನ ಮೂರ್ತಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತೇಳಿ. ಕಪ್ಪು ಬಣ್ಣದ ಈಶ್ವರನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಈಶ್ವರನ ಹಿಂದೆ ದೊಡ್ಡದಾಗಿ ಒಂದು ತ್ರಿಶೂಲ ಕೂಡ ಇದೆ. ಹಾಗೆ ಈಶ್ವರನ ಮೂರ್ತಿ ಸುತ್ತಲೂ ನೀರಿನ ಡೆಕೋರೇಷನ್, ಲೈಟಿಂಗ್ ಡೆಕೋರೇಷನ್ ಕಲರ್ಫುಲ್ ಆಗಿ ಮಾಡಿರ್ತಾರೆ. ಕಾರಂಜಿ ಟೈಪ್ ಬೀಳ್ತಾ ಇರುತ್ತೆ ಫ್ರೆಂಡ್ಸ್. ಇವಾಗ ನಾವು ಬಂದಿರೋ ಟೈಮಲ್ಲಿ ಕಾರಂಜಿನ ಆನ್ ಮಾಡಿಲ್ಲ, ಅಂದರೆ ಎನಿ ಟೈಮ್ ಕಾರಂಜಿ ಬೀಳ್ತಾ ಇರೋದಿಲ್ಲ. ಸೊ ಒಂದೊಂದು ಟೈಮು ಹಿಂಗೆ ಬೆಳಗ್ಗೆ ಟೈಮಲ್ಲಿ, ಹಿಂಗೆ ಈವ್ನಿಂಗ್ ಟೈಮಲ್ಲಿ ಮಾಡಿರ್ತಾರೆ. ಸೊ ಇವಾಗ ಯಾಕೋ ಮಾಡಿಲ್ಲ, ಕಾರಂಜಿ ಬೀಳ್ತಾ ಇಲ್ಲ. ಮತ್ತು ಫ್ರೆಂಡ್ಸ್, ಈ ಕಪಿಲೇಶ್ವರ ದೇವಸ್ಥಾನವು ಉತ್ತರದ ಕಾಶಿ ಕ್ಷೇತ್ರದಷ್ಟೇ ಮಹತ್ವ ಪಡೆದಿದೆ. ಆದ್ದರಿಂದ ಈ ಕಪಿಲೇಶ್ವರ ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಮತ್ತು ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ ಕಪಿಲೇಶ್ವರ ದೇವಸ್ಥಾನ ಅಂತ ಹೇಗೆ ಹೆಸರು ಬಂತು ಅಂದರೆ, ಸಾವಿರಾರು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ
ಕಪಿಲ ಮುನಿಗಳು ತಪಸ್ಸನ್ನು ಮಾಡುತ್ತಿದ್ರಂತೆ. ಕಪಿಲ ಮಹರ್ಷಿಗಳ ತಪಸ್ಸಿನ ಫಲವಾಗಿಯೇ ಶಿವನ ಆ ಮೂರ್ತಿ ಉದ್ಭವಗೊಂಡಿದೆ. ಈ ಕಾರಣಕ್ಕಾಗಿಯೇ ಈ ದೇವಸ್ಥಾನಕ್ಕೆ ಕಪಿಲೇಶ್ವರ ದೇವಸ್ಥಾನ ಎಂದು ಹೆಸರು ಬಂದಿದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಇವಾಗ ಕಾಲ ಭೈರವನ ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶಿವನ ಒಂದು ಅವತಾರ ಇದು. ಸೊ ಕಪಿಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಮಂದಿರಗಳನ್ನ ಮಾಡಿದ್ದಾರೆ ಫ್ರೆಂಡ್ಸ್. ಒಂದೊಂದು ಚಿಕ್ಕ ಚಿಕ್ಕ ಮಂದಿರದಲ್ಲಿ ಒಂದೊಂದು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ ಇಲ್ಲಿ ಹೋಮನ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು, ಹೋಮ ಕುಂಡ ಇದೆ. ಹೋಮ ಕುಂಡದ ಎದುರಿಗೆ ಪರಶುರಾಮನ ಸ್ಟ್ಯಾಚುನ ನಿಲ್ಲಿಸಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂಥೇಳಿ. ನೋಡಿ, ದೊಡ್ಡದಾಗಿದೆ ಪರಶುರಾಮನ ಮೂರ್ತಿ. ಪರಶುರಾಮನ ಅವತಾರ ವಿಷ್ಣುವಿನ 6ನೇ ಅವತಾರ ಫ್ರೆಂಡ್ಸ್. ಇದು ಪರಶುರಾಮನ ಸ್ಟ್ಯಾಚು ಏನು ನಿಲ್ಲಿಸಿದಾರಲ್ಲ ಇಲ್ಲಿ, ಇದು ರೀಸೆಂಟಾಗಿ ಮಾಡಿರೋದು. ನಾವು ಬೆಳಗಾವಿಗೆ ಬಂದಾಗ ಸ್ಟಾರ್ಟಿಂಗ್ ಈ ಸ್ಟ್ಯಾಚು ಇರಲಿಲ್ಲ. ಇವಾಗ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಸುಮಾರು ಇನ್ನೂ ಅಪ್ಡೇಟ್ಸ್ ಆಗಿದೆ ಈ ಕಪಿಲೇಶ್ವರ ದೇವಸ್ಥಾನದಲ್ಲಿ, ಹೇಳ್ತೀನಿ ಮುಂದೆ ಹೋಗ್ತಾ. ಹಾಗೆ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸಾಯಿಬಾಬಾ ಮಂದಿರ ಇದೆ. ಏನೋ ಪರಶುರಾಮನ ಸ್ಟ್ಯಾಚು ಅಂತ ಹೇಳಿದ್ನಲ್ಲ, ಪರಶುರಾಮನ ಸ್ಟ್ಯಾಚು ರೈಟ್ ಸೈಡಲ್ಲಿ ಈ ಮಂದಿರ ಇದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ. ಮತ್ತು ಫ್ರೆಂಡ್ಸ್, ಸಾಯಿಬಾಬಾ ಮಂದಿರ ಪಕ್ಕದಲ್ಲೇ ಇಲ್ಲಿ ಗಣೇಶನ ಮಂದಿರ ಇದೆ ಫ್ರೆಂಡ್ಸ್. ಬನ್ನಿ ಇವಾಗ ಒಳಗಡೆ ಹೋಗೋಣ, ಯಾವ ರೀತಿಯಾಗಿದೆ ಅಂಥೇಳಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಹೊರಗಡೆಯಿಂದ ವ್ಯೂ ಈ ರೀತಿಯಾಗಿದೆ ಗಣೇಶನ ಮಂದಿರ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಒಳಗಡೆ ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸರ್ವ ವಿಘ್ನ ನಿವಾರಕ ಗಣೇಶ ಇದ್ದಾನೆ ನೋಡಿ. ಎಲ್ಲರೂ ಕೂಡ ದರ್ಶನ ತಗೊಳ್ಳಿ ಫ್ರೆಂಡ್ಸ್ ಗಣೇಶನ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಗುರು ದತ್ತಾತ್ರೇಯವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲರಿಗಿಂತ ದೊಡ್ಡವನು ಗುರುವಿನ ಆಶೀರ್ವಾದ ಹೊಂದಿದ್ರೆ ನಾವು ಏನು ಬೇಕಿದ್ರೂ ಸಾಧಿಸ್ಬೋದು. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ ಗುರು ದತ್ತಾತ್ರೇಯವರ ಮೂರ್ತಿ. ದೇವರು ಕ್ಷಮೆ ಮಾಡದೇ ಇದ್ದರೂ ಗುರು ಕ್ಷಮೆ ಮಾಡಿದ್ರೆ ಪಾಪ ಎಲ್ಲ ಪರಿಹಾರ ಆಗುತ್ತಂತೆ. ಸೊ ಎಲ್ಲರಿಗಿಂತ ದೊಡ್ಡವನು ಗುರು ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಗಣೇಶನ ಮಂದಿರದಲ್ಲಿ ಗಣೇಶನ ದರ್ಶನ ತಗೊಂಡು ಹೊರಗಡೆ ಬಂದಾಗ ನಮ್ಮ ಲೆಫ್ಟ್ ಸೈಡಲ್ಲಿ ಅಷ್ಟಕುಲ ನಾಗ ದೇವತೆಯ ಮಂದಿರ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂಥೇಳಿ. ಹಾಗೆ ಅದರ ಪಕ್ಕದಲ್ಲೇ ಕಾರ್ತಿಕ ಮಂದಿರ ಕೂಡ ಇದೆ. ನೋಡ್ತಾ ಇರ್ಬೋದು, ಆದರೆ ಲಾಕ್ ಮಾಡಿದ್ದಾರೆ, ಓಪನ್ ಇಲ್ಲ ಅದು. ಸೊ ಓಪನ್ ಇದ್ದಿದ್ರೆ ತೋರಿಸ್ತಾ ಇದ್ದೆ. ಕಾರ್ತಿಕ ಮಂದಿರನ ಓಪನ್ ಇಟ್ಟಿರೋದಿಲ್ಲ ಫ್ರೆಂಡ್ಸ್, ಯಾವಾಗಲೂ ಲಾಕ್ ಮಾಡಿರ್ತಾರೆ. ಯಾವಾಗ ಓಪನ್ ಮಾಡಿರ್ತಾರೆ ಏನೋ ಗೊತ್ತಿಲ್ಲ. ಹೆಣ್ಮಕ್ಳು ನೆರಳು ಬೀಳಬಾರ್ದು ಅಂಥೇಳಿ ಲಾಕ್ ಮಾಡಿರ್ತಾರೆ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ಕಾರ್ತಿಕನಿಗೆ ಅನೇಕ ಹೆಸರುಗಳಿದ್ದಾವೆ. ಕಾರ್ತಿಕ, ಷಣ್ಮುಖ, ಸುಬ್ರಹ್ಮಣ್ಯ, ಅಯ್ಯಪ್ಪ, ಕುಮಾರ. ಸೊ ಈ ರೀತಿಯಾಗಿ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಅಷ್ಟಕುಲ ನಾಗ ದೇವತೆ ಪಕ್ಕದಲ್ಲೇ ನಾಗ ದೇವತೆಯ ಮೂರ್ತಿ ಮತ್ತು ಒಂದು ಶಿವಲಿಂಗ, ಬಸವಣ್ಣನ ಮೂರ್ತಿ ಕೂಡ ಮಾಡಿದ್ದಾರೆ. ಇಲ್ಲಿ ಏಕೆ ಈ ರೀತಿ ಮಾಡಿದ್ದಾರೆ ಅಂದರೆ ಬಂದ ಭಕ್ತಾದಿಗಳು ಹಾಲು ಮತ್ತು ನೀರನ್ನು ಎರೀಲಿ ಅಂಥೇಳಿ ಮಾಡಿದ್ದಾರೆ. ಈಶ್ವರನಿಗೆ ನೀರಿನ ಅಭಿಷೇಕ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಭಕ್ತರೆಲ್ಲ ಎರೀಲಿ ಅಂಥೇಳಿ ಹೊರಗಡೆ ಒಂದು ಸಪ್ರೇಟಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಕಪಿಲೇಶ್ವರ ದೇವಸ್ಥಾನದ ಮೇಯ್ನ್ ಈಶ್ವರನ ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಮುಂಚೆ ಇವಾಗ ಇಲ್ಲಿ ನೋಡಿ ಹರಿ ಮಂದಿರ ಇದೆ. ಹರಿ ಅಂದರೆ ವಿಷ್ಣುವಿನ ಮಂದಿರ. ಈಶ್ವರ ದೇವಸ್ಥಾನದ ಎದುರಿಗೇನೆ ವಿಷ್ಣುವಿನ ಮಂದಿರನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್. ಕಪಿಲೇಶ್ವರ ದೇವಸ್ಥಾನದಲ್ಲಿ ಹರ ಮತ್ತು ಹರಿ ಮೂರ್ತಿಗಳು ಪರಸ್ಪರ ಮುಖಾಮುಖಿಯಾಗಿ ಪ್ರತಿಷ್ಠಾಪನೆಗೊಂಡಿವೆ. ಹರ ಹಾಗೂ ಹರಿಯ ಮೂರ್ತಿಗಳು ಪರಸ್ಪರ ಮುಖಾಮುಖಿಯಾಗಿ ಪ್ರತಿಷ್ಠಾಪನೆಗೊಂಡ ಭಾರತದ ಏಕಮಾತ್ರ ದೇವಾಲಯವೆಂದರೆ ಅದು ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ದೇವಸ್ಥಾನದ ಒಳಗಡೆ ಹೋಗುವಾಗ ನೋಡಿ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ದ್ವಾರಪಾಲಕರನ್ನ ಮೂರ್ತಿನ ನಿಲ್ಲಿಸಿದ್ದಾರೆ. ಹಾಗೆ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಸಪ್ರೇಟಾಗಿ ಹೋಗೋದಕ್ಕೆ ಅಂಥೇಳಿ 2 ಬಾಗಿಲುಗಳನ್ನ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಮಹಾಶಿವರಾತ್ರಿ ದಿನ ಅಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಹೋಗೋದಕ್ಕೆ ಅಂತೇಳಿ ಸಪ್ರೇಟ್ ಮಾಡಿದ್ದಾರೆ. ಇವು ಗಂಟಿ ಬಂತ, ಗಂಟಿ ಹೊಡಸ್ರಿ. ಇವಾಗ ಎತ್ತಕ್ಕಾಗತ್ತ? ಹೊಡಿ. ಹೊಡಿದೇನಿತ್ತ?
ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ದೇವಸ್ಥಾನದ ಒಳಗಡೆ ಬಂದಿದ್ದೀನಿ ನೋಡಿ. ಇದು ಗರ್ಭಗುಡಿ. ಸೊ ಗರ್ಭಗುಡಿ ಎದುರುಗಡೆನೆ ಒಂದು ಬಸವಣ್ಣನ ಮೂರ್ತಿ ಕೂಡ ಇದೆ. ಬಸವಣ್ಣನ ಮೂರ್ತಿ ಪಕ್ಕದಲ್ಲೇ ಶಿವಲಿಂಗನ ಮೂರ್ತಿ ಇದೆ. ಗರ್ಭಗುಡಿ ಹೊರಗಡೆ ಇನ್ನೊಂದು ಶಿವಲಿಂಗನ ಮೂರ್ತಿನ ಯಾಕೆ ಇಟ್ಟಿದ್ದಾರೆ ಅಂದರೆ, ದೇವಸ್ಥಾನಕ್ಕೆ ಬಂದ ಎಲ್ಲ ಭಕ್ತಾದಿಗಳು ಕೂಡ ಗರ್ಭಗುಡಿ ಒಳಗಡೆ ಹೋಗಿ ನಮಸ್ಕಾರ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದೇ ಶಿವಲಿಂಗನ ಮೂರ್ತಿನ ಮುಟ್ಟಿ ನಮಸ್ಕಾರ ಮಾಡಲಿ ಅಂತೇಳಿ ಹೊರಗಡೆ ಒಂದು ಶಿವಲಿಂಗ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಓಕೆ, ಇವಾಗ ನೋಡ್ತಾ ಇರ್ಬೋದು ಗರ್ಭಗುಡಿ ಒಳಗಡೆ ಶಿವಲಿಂಗನ ಮೂರ್ತಿ ಯಾವ ರೀತಿಯಾಗಿದೆ ಅಂತೇಳಿ ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ದಿನಗಳಲ್ಲಿ ವಿಶೇಷವಾಗಿ ಪೂಜೆನ ಮಾಡಿರ್ತಾರೆ. ಬೆಣ್ಣೆ ಅಲಂಕಾರ ಮಾಡಿರ್ತಾರೆ, ಹಣ್ಣುಗಳಿಂದ ಅಲಂಕಾರ ಎಲ್ಲ ಮಾಡಿ ಪೂಜೆನ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ನಾವು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ವಾ, ಸೊ ಇವತ್ತು ಯಾವುದೇ ರೀತಿಯಾಗಿ ವಿಶೇಷವಾದ ದಿನ ಇರಲಿಲ್ಲ. ಮಾಮೂಲಿ ಹಾಗೆ ಪೂಜೆ ಮಾಡಿದ್ದಾರೆ. ಹಾಗೆ ಜನ ಕೂಡ ಯಾರೂ ಇರಲಿಲ್ಲ. ರಶ್ ಅಂತೂ ಇಲ್ಲವೇ ಇಲ್ಲ ಬಿಡಿ, ಎಲ್ಲ ಖಾಲಿ ಖಾಲಿಯಾಗಿದೆ. ಸೊ ಎಲ್ಲ ಆರಾಮಾಗಿ ಫ್ರೀಯಾಗಿ ದೇವ್ರ ದರ್ಶನ ಅಂತೂ ತೊಗೊಂಡ್ವಿ ನಾವು. ಸೊ ನಮ್ಮ ಜೊತೆ ನೀವು ಕೂಡ ದೇವರ ದರ್ಶನ ತಗೊಳ್ಳಿ ಫ್ರೆಂಡ್ಸ್. ನಿಮಗೂ ಕೂಡ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ಕೇಳ್ಕೊತೀನಿ. ಸೊ ಇವಾಗ ಪ್ರದಕ್ಷಿಣೆ ಹಾಕ್ತಾ ಇದ್ದೆ ನಾನು ಈಶ್ವರ ದೇವಸ್ಥಾನ ಸುತ್ತ. ಎಲ್ಲಿ ಮಾಡಕತ್ತ, ಎಲ್ಲಿ ವಿಡಿಯೋ ಮಾಡತ್ತ ಅನ್ವಿತ? ತಡಿ, ಇಲ್ಲಿ ವಿಡಿಯೋ ಮಾಡ್ತೀನಿ ಮೊದಲು. ಓಕೆ ಫ್ರೆಂಡ್ಸ್, ಕಪಿಲೇಶ್ವರದಲ್ಲಿ ಏನು ಮೇನ್ ದೇವಸ್ಥಾನ ಏನಿದೆಯಲ್ಲ, ಸೊ ಆ ದೇವಸ್ಥಾನ ಹೊರಗಡೆ ಬಂದಾಗ ಇಲ್ಲಿ ನವಗ್ರಹಗಳ ಮಂದಿರ ಇದೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನವಗ್ರಹಗಳ ಮೂರ್ತಿಗಳಿದ್ದಾವೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ರೀತಿಯಾಗಿದ್ದಾವೆ ಅಂತೇಳಿ. ನೀವು ಕೂಡ ನವಗ್ರಹಗಳ ದರ್ಶನ ತಗೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಒಂದು ದೊಡ್ಡ ಹಾಲ್ ರೀತಿ ಮಾಡಿದ್ದಾರೆ. ಇದು ಮೊದಲು ಇರಲಿಲ್ಲ, ನಾವು ಫಸ್ಟು ಬೆಳಗಾವಿಗೆ ಬಂದಾಗ. ಇದು ಕೂಡ ಇವಾಗಲೇ ರೀಸೆಂಟಾಗಿ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಿರೋ ಮೂರ್ತಿಗಳನ್ನ ಇಲ್ಲಿ ಮಾಡಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಶಿವ ತನ್ನ ಜಡೆಯಿಂದ ಗಂಗೆಯನ್ನು ಹರಿಸಿದ್ದಾನೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ರಾವಣ ದನ ಕಾಯುವ ಮನುಷ್ಯನ ಕೈಯಲ್ಲಿ ಆತ್ಮಲಿಂಗವನ್ನು ಕೊಟ್ಟು ಸಂಧ್ಯಾ ವಂದನಕ್ಕೆ ಹೋಗಿರುತ್ತಾರೆ. ದನ ಕಾಯುವ ಮನುಷ್ಯ ಬೇಗ ಬರಬೇಕು ಅಂತ ಹೇಳ್ತಾರೆ ರಾವಣನಿಗೆ. ರಾವಣ ಬೇಗ ಬರೋದೇ ಇಲ್ಲ. ಸೊ ಬೇಗ ಬರದೇ ಇರೋ ಕಾರಣಕ್ಕೆ ದನ ಕಾಯುವ ಮನುಷ್ಯ ಆತ್ಮಲಿಂಗವನ್ನು ಭೂಮಿಗೆ ಮುಟ್ಟಿಸ್ಬಿಡ್ತಾನೆ. ಭೂಮಿಗೆ ಇಟ್ಟಿದ ತಕ್ಷಣವೇ ಆತ್ಮಲಿಂಗವು ಭೂಮಿನ ಆವರಿಸ್ಕೊಂಡ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಇದು ತ್ರಿಪುರಾಸುರ ವಧೆ ಮಾಡಿದ್ದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಾಡಿದ್ದಾರೆ ಮೂರ್ತಿಗಳನ್ನು ಅಂಥೇಳಿ. ಕೆಳಗಡೆ ಕೂಡ ಅದರದ್ದು ಸ್ಟೋರಿ ಎಲ್ಲ ಕೆಳಗಡೆ ಬರೆದು ಹಾಕಿದ್ದಾರೆ. ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸಮುದ್ರ ಮಂಥನ ನಡೀತಾ ಇರೋದನ್ನ ತೋರಿಸಿದ್ದಾರೆ. ಒಂದು ಕಡೆ ರಾಕ್ಷಸರು, ಇನ್ನೊಂದು ಕಡೆ ದೇವತೆಗಳು ಅಮೃತಗೋಸ್ಕರ ಸಮುದ್ರ ಮಂಥನ ಮಾಡ್ತಾ ಇದ್ದಾರೆ. ಸೊ ಅದನ್ನು ಇವಾಗ ಇಲ್ಲಿ ತೋರಿಸಿದ್ದಾರೆ ಫ್ರೆಂಡ್ಸ್.
ಓಕೆ, ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ರಾವಣನ ಗರ್ಭಹರಣ ಹೇಗಾಯಿತು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ರಾವಣ ಯಾವ ರೀತಿ ಕೈಲಾಸನ ಎತ್ತಿದ್ದಾನೆ ಅಂಥೇಳಿ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ರಾವಣ ಕೈಲಾಸನ ಹೇಗೆ ಎತ್ತಿದ್ದಾನೆ ಅಂಥೇಳಿ. ರಾವಣ ಗರ್ವದಿಂದ ಕೈಲಾಸವನ್ನು ಎತ್ತಿದಾಗ ಶಿವ ರಾವಣನ ಗರ್ವವನ್ನು ಮುರಿಯಲು ಕೈಲಾಸ ಪರ್ವತವನ್ನು ತನ್ನ ಹೆಬ್ಬೆರಳಿನಿಂದ ಒತ್ತಿದಾಗ ರಾವಣನ ಗರ್ವ ಮುರಿದು ತನ್ನ ಮೊಣಕಾಲನ್ನು ಹಚ್ಚಿದ್ದಾನೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ದಕ್ಷ ಬ್ರಹ್ಮ ಅಂದರೆ ಪಾರ್ವತಿಯ ತಂದೆ ಯಜ್ಞ ಕಾರ್ಯಕ್ರಮವನ್ನು ಇಟ್ಟಿರುತ್ತಾನೆ. ಎಲ್ಲ ದೇವಾನುದೇವತೆಗಳಿಗೆ ಆಮಂತ್ರಣವನ್ನು ಕೊಟ್ಟಿರುತ್ತಾನೆ. ಆದರೆ ಶಿವ ಮತ್ತು ಪಾರ್ವತಿಗೆ ಅಂದರೆ ದ್ರಾಕ್ಷಾಯಣಿಗೆ ಕೊಟ್ಟಿರೋದಿಲ್ಲ ಆಮಂತ್ರಣ. ದ್ರಾಕ್ಷಾಯಣಿ ಶಿವನನ್ನು ಕೇಳಿಕೊಂಡು ತನ್ನ ತಂದೆಯ ಯಜ್ಞ ಕಾರ್ಯಕ್ರಮಕ್ಕೆ ಹೋಗ್ತಾಳೆ. ಅಲ್ಲಿ ದ್ರಾಕ್ಷಾಯಣಿ ಆ ತಂದೆ ಮಾತಾಡಿಸೋದಿಲ್ಲ. ಸೊ ಕೋಪಗೊಂಡು ಯಜ್ಞಕುಂಡಕ್ಕೆ ಹಾರುತ್ತಾಳೆ. ಯಜ್ಞಕುಂಡಕ್ಕೆ ಹಾರಿರೋ ಕಾರಣಕ್ಕೆ ದ್ರಾಕ್ಷಾಯಣಿ ಪ್ರಜ್ಞೆ ತಪ್ಪಿ ಬಿದ್ದಾಗ ಶಿವನು ಬಂದು ಎತ್ಕೊಂಡು ಹೋಗ್ತಾ ಇರೋ ದೃಶ್ಯನ ತೋರಿಸಿದ್ದಾರೆ ಫ್ರೆಂಡ್ಸ್. ನನಗೆ ಗೊತ್ತಿರೋಷ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಅದು ಸ್ಟೋರಿ. ನಾನು ಶಾರ್ಟಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಅನ್ವಿತಾ ಮತ್ತು ನಮ್ಮ ನಾದ್ನಿ ಫ್ರೆಂಡು ಎಲ್ಲ ಫುಲ್ ಫೋಟೋಶೂಟ್ ಮಾಡಿಕೊಂಡ್ರು. ನಾನೇ ಮಾಡ್ಕೊಳ್ಳಿಲ್ಲ. ಸೊ ಇವಾಗ ಇವ್ರಿಗೆಲ್ಲ ಸಿಗೋಕ್ಕೆ ನನಗೆ ಟೈಮ್ ಸಿಕ್ತು. ಇಷ್ಟೊತ್ತು ಬರೀ ವಿಡಿಯೋನ ಮಾಡ್ಕೊಂಡಿದ್ದಾಯಿತು. ಕಪಿಲೇಶ್ವರ ದೇವಸ್ಥಾನಕ್ಕೆ ಬರ್ರಿ ಅನ್ವಿತಾ ರೀ. ಮಳಿ ಬರಾಕತ್ತೈತಿ. ಎಲ್ಲೋದ್ರು ಅತ್ತಿಯಾರು? ಎಲ್ಲೋದ್ರು ಅತ್ತಿಯಾರು? ಎಲ್ಲೋದ್ರು? ಅಲ್ಲ ಬರ. ಏನ್ ಬೇಕು? ಐಸ್ ಕ್ರೀಮ್. ಹೆಂಗೈತ್ರಿ ಕಪಿಲೇಶ್ವರ ದೇವಸ್ಥಾನ? ಸೂಪರ್ ಆಗಿದೆ. ಚೆನ್ನಾಗಿದೆ ಫ್ರೆಂಡ್ಸ್. ಬೆಳಗಾವಿ ಸುತ್ತಮುತ್ತ ಇರೋರು ಯಾರೆಲ್ಲ ನೋಡದೇ ಇರೋರು ಬಂದು ವಿಸಿಟ್ ಮಾಡಿ. ಈ ಪ್ಲೇಸ್ಗೆ ತುಂಬಾ ಚೆನ್ನಾಗಿದೆ ಕಪಿಲೇಶ್ವರ ದೇವಸ್ಥಾನ. ಓಕೆ ಫ್ರೆಂಡ್ಸ್, ಇವಾಗ ನೋಡಿದ್ದಾಯ್ತು ಕಪಿಲೇಶ್ವರ ದೇವಸ್ಥಾನ. ಇವಾಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ನೋಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೋ ನಿಮ್ಮ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲೇ ಕಪಿಲೇಶ್ವರ ದೇವಸ್ಥಾನದ ಹತ್ರನೇ ಆಂಜನೇಯನ ದೇವಸ್ಥಾನನೂ ಇದೆ ಫ್ರೆಂಡ್ಸ್. ಇಲ್ಲಿ ಬಂದಾಗಲೆಲ್ಲ ಇಲ್ಲೂ ಕೂಡ ವಿಸಿಟ್ ಮಾಡ್ತೀವಿ ನಾವು. ಸೊ ಹಾಗೆ ಇವಾಗಲೂ ಕೂಡ ಬಂದ್ವಿ. ಕಪಿಲೇಶ್ವರ ದೇವಸ್ಥಾನದ ಹತ್ರನೇ ಇರೋದ್ರಿಂದ ಸೊ ಇಲ್ಲೂ ಬಂದಿರ್ತೀವಿ. ನೋಡ್ತಾ ಇರ್ಬೋದು ಗೇಟ್ ಹಾಕಿದ್ದಾರೆ. ಸೊ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಒಂದು ನಿಮಿಷ ಇರಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಆಂಜನೇಯನ ಮೂರ್ತಿ ಈ ರೀತಿಯಾಗಿದೆ ಇಲ್ಲಿ. ಹಾ ತಡಿ ನೋಡು. ಆ ಕಡೆ ಈ ಕಡೆ ಕೂತಿರೋರು ರಾಮ ಲಕ್ಷ್ಮಣ ಇರ್ಬೋದು ಅಂತ ಅನ್ಸುತ್ತೆ. ಸೊ ಹೌದು, ರಾಮ ಲಕ್ಷ್ಮಣನೇ ಆಂಜನೇಯನ ಭುಜದ ಮೇಲೆ ಕೂತಿರೋರು. ತುಂಬಾ ಚೆನ್ನಾಗಿದೆ ಅಲ್ವಾ ಮೂರ್ತಿ? ಈ ಥರದ್ದು ನಾನು ನೋಡಿರಲಿಲ್ಲ. ಎಲ್ಲ ಆಂಜನೇಯನ ದೇವಸ್ಥಾನದಲ್ಲೂ ಬರೀ ಆಂಜನೇಯ ಇರೋದಷ್ಟೇ ನೋಡಿದ್ದೆ. ಇದು ನೋಡಿ ಚೆನ್ನಾಗಿದೆ. ನೀವು ಕೂಡ ದರ್ಶನ ತಗೊಳ್ಳಿ ಫ್ರೆಂಡ್ಸ್ ಇಲ್ಲಿಂದಾನೆ. ಇನ್ನು ಹಚ್ತೀನಿ ತಡಿ. ಇಡಿ. ಸೂಪರ್. ಹತ್ತಿನ ಕರೀರ ಒಳಗ ನೋಡಿ ಫ್ರೆಂಡ್ಸ್. ಇಲ್ಲಿ ಹೋಮ ಕೂಡ ಮಾಡ್ತಾರೆ. ಹೋಮ ಕುಂಡ ಕೂಡ ಇದೆ ನೋಡಿ. ಹಾಗೆ ಇಲ್ಲಿ ಒಂದು ಚಿಕ್ಕ ಮೂರ್ತಿ ಕೂಡ ಇದೆ. ಏನಂತ ನೋಡೋಣ ಬನ್ನಿ. ಕಾಲಭೈರವಿ ಮೂರ್ತಿ ನೋಡಿ ಫ್ರೆಂಡ್ಸ್. ಇದು ಕಾಲಭೈರವಿ.
ಆಂಜನೇಯನ ಮೂರ್ತಿ ನೋಡ್ರಿ ಹೆಂಗೈತಿ ನೋಡಿದ್ರಿ. ಆಂಜನೇಯನ ಹನುಮಪ್ಪನ ಭುಜದ ಮ್ಯಾಗ ಕಡೆ ಈ ಕಡೆ ಚಿಕ್ಕ ರಾಮ ಲಕ್ಷ್ಮಣ ಕುಂತಾರ್ರಿ. ಕೊಡ್ತೈತಿ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲೇ ಎಲ್ಲರೂ ಸಮೋಸ ತಿನ್ನೋಣ ಅಂಥೇಳಿ ಸಮೋಸ ಆರ್ಡರ್ ಮಾಡಿದ್ದೀವಿ. ಸೊ ಅನ್ವಿತಾ ಇವಾಗ ಎಲ್ಲರಿಗೂ ತೊಗೊಂಬಂದು ಕೊಡ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲರೂ ತಿಂತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಬಿಸಿ ಬಿಸಿ ಸಮೋಸ ತಿನ್ನೋಣ. ಬಿಸಿಯಾಗಿದೆ, ಬಿಸಿಯಾಗಿ ಮಾಡಿ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಬಿಸಿ ಇರುತ್ತಲ್ವ, ಸೊ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅನ್ವಿತಾ, ನಾನು, ನಮ್ಮ ನಾದ್ನಿ ಫ್ರೆಂಡ್ ಎಲ್ಲರೂ ತಿಂತಾ ಇದ್ದೀವಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಸಮೋಸನ ಯಾವ ರೀತಿ ಮಾಡಿ ಇಟ್ಕೊಂಡಿದ್ದಾರೆ ಅಂಥೇಳಿ. ಎಲ್ಲ ಒಟ್ಟಿಗೆ ಮಾಡಿ ಇಟ್ಕೊಂಡು ಹೇಗೆ ಕರಿತಾ ಇದ್ದಾರೆ ನೋಡಿ. ಫುಲ್ಲು ಪ್ಲೇಟೆಲ್ಲ ಫುಲ್ಲು ತುಂಬೋಗ್ಬಿಟ್ಟಿದೆ. ಚೆನ್ನಾಗಿ ಅನ್ನಿಸ್ತು. ಹಾಗೆ ವಿಡಿಯೋ ಶೂಟ್ ಮಾಡಿಕೊಂಡೆ ನೋಡಿ. ನಮ್ಗೆ ಈ ರೀತಿ ಎಲ್ಲ ಮಾಡೋಕ್ಕೆ ಬರೋದೇ ಇಲ್ಲ, ಸಮೋಸ ಎಲ್ಲ ತುಂಬಕ್ಕೆ ಬರೋದೇ ಇಲ್ಲ. ಈ ಸಮೋಸ ಶಾಪ್ ಕೂಡ ಇಲ್ಲಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಇದೆ ಫ್ರೆಂಡ್ಸ್. ಬೇಕ್ರಿ ಇದು, ಬೇಕ್ರಿಯಲ್ಲೇ ಸಮೋಸ ಮಾಡ್ತಾರೆ. ಬಿಸಿಯಾಗಿ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬಂದಾಗಲೆಲ್ಲ ಇಲ್ಲಿ ಟೇಸ್ಟ್ ಮಾಡಿ ಹೋಗಿರ್ತೀವಿ. ಸೊ ಇವ್ರು ಇನ್ನೂ ತಿಂತಾ ಇದ್ದಾರೆ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಒಂದು ಜ್ಯುವೆಲ್ರಿ ಶಾಪ್ ಕೂಡ ಕಾಣಿಸ್ತು ಅಲ್ಲೇ ಪಕ್ಕದಲ್ಲೇ. ನನಗೆ ಇವಾಗ ಒಂದು 3 ಲೇಯರ್ದು ಒಂದು ಸರ ಬೇಕಾಗಿತ್ತು. ಇದೇನು ಅಂತೇಳಿ ಕೇಳಕ್ಕೆ ಬಂದೆ. ಇವಾಗ ತುಂಬ ಟ್ರೆಂಡಲ್ಲಿದೆ. ಲಾಂಗ್ ಅಂದ್ರೆ प्लेन साडी ಒಳಗೆ ಹಾಕೋಬೇಕು. प्लेन साडी ಒಳಗೆ 400 आहे, पण आता दांडियाचं सीझन संपलं नाही, मग 350 ला देते, कमी करू. ತೋರಿಸ್ರ ಇದು ಚೋಕರ್ ಸೆಟ್. चोकर एक चोकर ಚಂದ ಐತಲ್ಲ. ನೋಡಿ ಫ್ರೆಂಡ್ಸ್, ಕಪಿಲೇಶ್ವರ ದೇವಸ್ಥಾನದಲ್ಲಿ ಗಣಪತಿ ಹಬ್ಬದಲ್ಲಿ ಏನು ಗಣೇಶ ವಿಸರ್ಜನೆ ಮಾಡಿದ್ರಲ್ವಾ, ಸೊ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಗಣೇಶ ವಿಸರ್ಜನೆ ಮಾಡಿರೋದೆಲ್ಲ ಹಾಗೆ ಇದಾವೆ. ಗಣೇಶಗಳು ಕರ್ಗೆ ಇಲ್ಲ ನೀರಲ್ಲಿ. ನೋಡ್ತಾ ಇರ್ಬೋದು, ಎಲ್ಲ ಗಣೇಶ ಕೂಡ ಹಾಗೆ ಇದಾವೆ ನೋಡಿ. ನೀರೆಲ್ಲ ಹೋಗ್ಬಿಟ್ಟಿದಾವೆ. ಸೊ ನೀರಿದ್ರೆ ಕರಗ್ತಾ ಇದ್ವೋ ಏನೋ, ನೋಡ್ತಿರ್ಬೋದು. ನಾವು ಹಾಗೆ ಹೋಗ್ತಾ ಇದ್ವಿ. ಇಲ್ಲಿ ಹೆಂಗಿದ್ರು ಇಲ್ಲೇ ಹೋಗ್ತಾ ಇದೀವಲ್ಲ. ಮೊನ್ನೆ ಗಣಪತಿ ವಿಸರ್ಜನೆ ನೋಡೋದಕ್ಕೆ ಬಂದಿದ್ವಲ್ಲ, ಕರಗಿದವೋ ಏನೋ ಅಂತ ಹೇಳಿ ನೋಡ್ತಾ ಇದ್ವಿ. ಅಂದ್ರೆ ಗಣೇಶ ಹಾಕೋವಾಗ ತುಂಬಾ ಕಷ್ಟಪಟ್ಟು ವಿಸರ್ಜನೆ ಮಾಡೋವಾಗ ತುಂಬಾ ಲೇಟ್ ಆಯ್ತು. ಒಳಗಡೆ ಹೋಗ್ಲೇ ಇಲ್ಲ ಗಣೇಶ. ಹಂಗಾಗಿ ಇವಾಗ ಹೇಗಾಗಿದೆ ಏನೋ ನೋಡೋಣ ಇರು ಅಂತೇಳಿ ನೋಡಿದ್ರೆ ನೋಡಿ ಗಣೇಶ ಕರ್ಗೆ ಇಲ್ಲ. ಫ್ರೆಂಡ್ಸ್, ಇವಾಗ ಮನೆಗೆ ಹೋಗ್ತಾ ಇದೀವಿ ಎಲ್ಲರೂ. ಅನ್ವಿತಾಗೆ ಅನ್ವಿತಾಗೆ ಐಸ್ ಕ್ರೀಮ್ ಬೇಕಂತೆ ಫ್ರೆಂಡ್ಸ್. ಇವಾಗ ಸಮೋಸ ತಿನ್ಕೊಂಡು ಬಂದಿದೀವಿ, ಐಸ್ ಕ್ರೀಮ್ ಬೇಕಂತೆ. ಸೊ ಕೊಡ್ಸಿಲ್ಲ, ಅದಕ್ಕೆ ನೀವೇ ಕೊಡ್ಸಿ. ನನ್ನ ಸಬ್ಸ್ಕ್ರೈಬರ್ಸ್ ಅನ್ವಿತಾಗೆ ಐಸ್ ಕ್ರೀಮ್ ಕೊಡ್ಸಿ. ಇವಾಗ್ಲೇ ಬೇಕಂತೆ ನೋಡಿ ಫ್ರೆಂಡ್ಸ್, ಕೊಡ್ಸಿ ಅನ್ವಿತಾಗೆ ಐಸ್ ಕ್ರೀಮ್. ಕಮೆಂಟ್ ಬಾಕ್ಸ್ ಅಲ್ಲಿ ಐಸ್ ಕ್ರೀಮ್ ಕೊಟ್ಬಿಡಿ ಅನ್ವಿತಾಗೆ. ಅವಳಿಗೆ ಅನ್ವಿತಾ ಇಲ್ಲೆಲ್ಲೂ ಐಸ್ ಕ್ರೀಮ್ ಅಂಗಡಿ ಇಲ್ಲ. ಐಸ್ ಕ್ರೀಮ್ಗೋಸ್ಕರ ಇನ್ನೂ ಅಷ್ಟು ದೂರ ಹೋಗ್ಬೇಕು. ಯಾರು ಹೋಗ್ತಾರವಾ? ಈಗ ಮನೆಗೆ ಹೋಗಿನ ಕೆಲಸ ಐತ್ ನಂದು. ಈಗೇನ್ ಹೋಗಕಂತೀವಲ್ಲ ರೋಡ್, ಇದ ರೋಡ್ನಾಗ ಇದ್ದಿದ್ದು ಕೊಡಿಸ್ತಿದ್ದೆ. ಐಸ್ ಕ್ರೀಮ್ಗೋಸ್ಕರ ಎಷ್ಟು ದೂರ ಹೋಗ್ಬೇಕೀಗ, ಅದು ಒಂದಕ್ಕೋಸ್ಕರ. ಏನ್ ಪಾರ್ಸಲ್ ತಗೋ, ಸಮೋಸ. ಬ್ಯಾಟಿಂಗ್ ಮಾಡು. ಗಿಫ್ಟ್ ಅದ, ಗಿಫ್ಟ್ ಪ್ಲೇಟ್ ತೊಗೊಂಬೋಗನ್ವಿತ. ಅರವಿಂದ್
ನಿನ್ ಹೆಂಡತಿ ಜೊತೆ ಡ್ಯಾನ್ಸ್ ಮಾಡೋ ಅವ್ರ ಹಲ್ ಹೋಗತ್ತಿದ್ದ ಅವ್ರ ನೋಡಿ ಫ್ರೆಂಡ್ಸ್, ಡ್ಯಾನ್ಸ್ ಜೋರಾಗಿ ನಡೀತಾ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಕಪಿಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ನೋಡ್ತಾ ಇರ್ಬೋದು, ಎಲ್ಲಾರು ಮಾತಾಡ್ತಾ ಕೂತಿದ್ದಾರೆ. ಅನ್ವಿತಾ ಅರವಿಂದ ನೋಡಿ ಬರ್ಕೋತಾ ಇದ್ದಾರೆ. ಇವಾಗ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು. ಸೊ ಸಾಂಬಾರ್ ಇದೆ, ಅನ್ನವನ್ನು ಮಾಡಬೇಕು. ಇವಾಗ ಕಪಿಲೇಶ್ವರ ದೇವಸ್ಥಾನದಿಂದ ಸಮೋಸ ತಿನ್ಕೊಂಡು ಬಂದ್ವಿ ಅಲ್ವಾ. ಸೊ ಎಲ್ಲರೂ ಲೈಟ್ ಆಗಿ ಊಟ ಮಾಡ್ತೀವಿ. ಸೊ ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರೋ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಏನ್ ಹೇಳೋ? ಹಾಯ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದೇನೆ ನೋಡಿ, ಎಂಡ್ ತನಕ ವಾಚ್ ಮಾಡಿ. ಮತ್ತ ಓಕೆ ಫ್ರೆಂಡ್ಸ್, ಅದ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಎಲ್ಲ ನಾವು ಹಾಕೋ ವಿಡಿಯೋನ ನಿಮಗ್ ಮೊದಲು ಬರ್ತದೆ. ಓಕೆ, ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್. ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್.